ಯಾ ಸರ್, ಕೊನೆಯದಾಗಿ ಈ ಪ್ರಶ್ನೆ ಕೇಳಿಲ್ಲ ಅಂದರೆ ಈ ಇಂಟರ್ವ್ಯೂ ಕಂಪ್ಲೀಟ್ ಆಗಲ್ಲ. ಸೊ ನೀವು ತುಮಕೂರಿಗೆ ಹೋಗಿದ್ರಿ ಲಾಸ್ಟ್ ಟೈಮ್, ಟಾಂಗ್ ಸಿನಿಮಾ ಸಾಂಗ್ ರಿಲೀಸು, ಮೈಸೂರಿಗೆ ಹೋಗ್ತೀರಾ, ಒಂದು ಕೂಗು ಕೇಳಿಸುತ್ತೆ ಎಲ್ಲ ಕಡೆ, ಮಾತಾಡೋಕ್ಕೂ ಬಿಡಲ್ಲ. ಆ ಕೂಗು ಬಗ್ಗೆ, ಆ ಸಪೋರ್ಟ್ ಬಗ್ಗೆ. ಸರ್ ಆಬ್ವಿಯಸ್ಲಿ ಸರ್, ಈಗ ನಾನು ಆ್ಯಕ್ಚುಲಿ ದರ್ಶನ್ ಫ್ಯಾನ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ದರ್ಶನ್ನ ಎಷ್ಟು ಪ್ರೀತಿ ಕೊಡ್ತಾರೋ ಅದೇ ಪ್ರೀತಿ ದರ್ಶನ್ ತಮ್ಮ ದಿನಕರ್ಗೂ ಕೊಡ್ತಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಸರ್, ಕರ್ನಾಟಕದಲ್ಲಿ ಒಂದು ದೊಡ್ಡ ಫ್ಯಾನ್ ಬೇಸ್ ಇರೋಂಥ ಆ್ಯಕ್ಟರು ದರ್ಶನ್. ಆ್ಯಂಡ್ ದರ್ಶನ್ ಫ್ಯಾನ್ಸ್ ಬರೀ ದರ್ಶನ್ ಸಿನಿಮಾ ಅಂತಲ್ಲ, ಎಲ್ಲರ ಸಿನಿಮಾ ನೋಡ್ತಾರೆ, ಕನ್ನಡ ಸಿನಿಮಾ ನೋಡ್ತಿದ್ದಾರೆ. ಆ್ಯಂಡ್ ಅವ್ರ ರೆಕಗ್ನಿಷನ್ನು ಆ್ಯಂಡ್ ಅವ್ರ ಸಪೋರ್ಟು ಎಲ್ಲ ಸಿನಿಮಾಗಳಿಗೂ ಇರುತ್ತೆ. ಆ್ಯಂಡ್ ಖುಷಿ ಆಗುತ್ತೆ ಮನೇಲಿ ಒಬ್ಬನಿಗೆ, ಅಂದರೆ ಏನು ಬೇಸ್ ಇಲ್ದೇನೆ ಇಂಡಸ್ಟ್ರಿ ಕಾಲಿಟ್ಟು ಇಷ್ಟು ದೊಡ್ಡ ಫ್ಯಾನ್ ಬೇಸ್ನ ಪಡೆದಿದ್ದಾನೆ ಅಂದರೆ ದರ್ಶನ್ ಬ್ಲೆಸ್ಡ್ ಸರ್. ಅದು ಸುಮ್ಮನೆ ಎಲ್ಲರಿಗೂ ಸಿಗಲ್ಲ, ಅದು ಸ್ಪೆಷಲ್ ಆಗಿ ದೇವರಿಂದ ಆಶೀರ್ವಾದ ಆಗಿರೋರಿಗೆ ಅಂತ ಅವಕಾಶಗಳು ಸಿಗೋದು. ಆ್ಯಂಡ್ ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನಮ್ಮ ಅಣ್ಣ ದರ್ಶನ್ ಅಂತ ಹೇಳ್ಕೊಳ್ಳೋಕೆ. ಸಾಂಗ್ ಏನಾದ್ರು ನೋಡಿದ್ರ, ಏನಾದ್ರು ರಿಯಾಕ್ಷನ್? ದರ್ಶನ್ ಸಾಂಗ್ ಎಲ್ಲಾನು ತೋರಿಸಿದೆ. ಅಮ್ಮ ಸಾಂಗ್ ಏನಾದ್ರು? ಅದು ನಾವು ಆಕ್ಚುಲಿ ಅಮ್ಮ ಸಾಂಗ್ ನ ರಿಲೀಸ್ ವೀಕಲ್ಲಿ ಬಿಡೋಣ, ಒಂದು ವೈಬ್ ಕ್ರಿಯೇಟ್ ಆಗುತ್ತೆ ಸಿನಿಮಾ ರಿಲೀಸ್ ವೀಕಲ್ಲಿ ಅಂತ ಅನ್ಕೊಂಡೆ. ಬಟ್ ದರ್ಶನ್ ಸಾಂಗ್ ನೋಡ್ಬಿಟ್ಟು ಜನ ಥಿಯೇಟ್ರಿಗೆ ಕರ್ಕೊಬರೋ ಸಾಂಗ್ ನ ಯಾಕೋ ಲೇಟ್ ಆಗ್ಬಿಟ್ಟಿದೆ, ಸ್ವಲ್ಪ ಅರ್ಲಿ ಆಗಿಬಿಡು ಅಂದಿದ್ದಕ್ಕೆ ಅದನ್ನ ಅರ್ಲಿ ಆಗಿಬಿಟ್ವಿ. ಅಂಡ್ ಇವನ್ ಟ್ರೇಲರ್ ನೋಡಿ ತುಂಬಾ ಖುಷಿ ಪಟ್ಬಿಟ್ಟು ಏನೋ ನನಗೆ ಮಾಡೋ ತರ ಸಿನಿಮಾ ಮಾಡ್ಬಿಟ್ಟಿದೆ ವಿರಾಟ್ಗೆ ಅಂತ ಹೇಳ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಈಗ ವಿರಾಟ್ ಹೊಸೊಬ್ಬ ಆತರ ಇಲ್ಲ, ನನ್ನ ಪಾತ್ರ, ನಂದು ಸಿನಿಮಾಲಿರೋ ನಾಯಕನ ಪಾತ್ರ ಏನೇನ್ ಮಾಡ್ಬೇಕು ಅದದೇ ಮಾಡ್ಬೇಕು. ಅದು ದರ್ಶನ್ ಆಗಿರ್ಬೋದು, ವಿರಾಟ್ ಆಗಿರ್ಬೋದು, ಯಾರೇ XYZ ಆಗಿದ್ರು ಆ ಪಾತ್ರ ಅವರು ಅದೇ ತರ ಪೋಟ್ರೆ ಆಗ್ಬೇಕು. ಇಲ್ಲ ಇದು ವಿರಾಟ್ಗೆ ಒಂದ್ ಸ್ವಲ್ಪ ಟೂ ಮಚ್ ಇಲ್ಲ, ಕಥೆಯಲ್ಲಿ ಬರ್ಕೊಂಡಿದೀವ, ಆ ಟೂ ಮಚ್ಗೆ ಹೋಗಕ್ಕೆ ಏನ್ ಬಿಲ್ಡ್ ಇರುತ್ತೆ, ಏನ್ ಕಾನ್ಸಿಕ್ವೆನ್ಸಸ್ ಬರುತ್ತೆ, ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಆ ಲೆವೆಲ್ಗೆ ಬಂದಾಗ ಅವ್ನು ಅದೇ ತರ ರಿಯಾಕ್ಟ್ ಮಾಡ್ತಾ ಅಂತಾನೆ ನಾವು ಯೋಚನೆ ಮಾಡ್ಕೊಂಡು ಪಾತ್ರಗಳನ್ನ ಬರ್ದಿರ್ತೀವಿ. ಸೊ ಆ ರೀತಿಲೇ ಮಾಡಿದೀವಿ. ಎಸ್ ಸರ್. ಅಂಡ್ ನಿಮ್ಮ ಮುಂದಿನ ನೆಕ್ಸ್ಟ್ ಪ್ರಾಜೆಕ್ಟ್ ಆಲ್ ದಿ ಬೆಸ್ಟ್. ನಾವು ಅಂತೂ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈಗ ರಾಯಲ್ ಬರೋದಾದ್ರೆ 24th ರಿಲೀಸ್ ಅಂತ ಹೇಳ್ತಾರೆ. ಅಂದ್ರೆ ಇದು ಲವ್ ಸ್ಟೋರಿ ಆಗಿರೋದ್ರಿಂದ ನಾವೆಲ್ಲ ಮೇ ಬಿ ಲವರ್ಸ್ ಟೈಮ್ ಅಲ್ಲಿ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ನಾವು ಅನ್ಕೊಂಡಿದ್ವಿ, ಬಿಕಾಸ್ ಸಾಂಗ್ ಹೌದೌದು, ಈ ರೋಸಸ್ ಎಲ್ಲ ಮುಂಚೆಯಿಂದ ಅದೆಲ್ಲ ಬರ್ತದೆ, ಅದ್ ನೋಡಿ ಅನ್ಕೊಂಡಿದ್ವಿ. ಬಟ್ ಇದು ಪರ್ಫೆಕ್ಟ್ ಟೈಮ್ ಅಂತ ಅನಿಸ್ತಾ ಇದೆ ಈಗ ನನ್ಗೆ. ಓಕೆ, ನೀವೆಲ್ಲ ಹೇಳಿದ್ಮೇಲೆ ಎಸ್ ಡನ್. ಟು ಬಿ ಫ್ರಾಂಕ್, ರಾಯಲ್ ಇಸ್ ಅ ಸ್ಟೋರಿ ಅಬೌಟ್ ಮದರ್ ಅಂಡ್ ಸನ್. ಅದರಲ್ಲಿ ಲವ್ ಇದೆ, ಆಕ್ಷನ್ ಇದೆ, ಡ್ರಾಮಾ ಇದೆ, ಎಮೋಷನ್ಸ್ ಇದೆ, ಥ್ರಿಲ್ ಇದೆ, ಕಾಮಿಡಿ ಇದೆ, ಎಲ್ಲ ಇದೆ. ಅಂದ್ರೆ ಒಂದು ಸಿನಿಮಾಗೆ ಜನ ಎಂಟರ್ಟೈನ್ಮೆಂಟ್ಗೆ ಏನೇನು ಬೇಕು ಅಂತ ಹೇಳ್ತಾರೆ, ಅವ್ರದ್ದೆಲ್ಲ ಮನೆಯಲ್ಲಿ ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಮರೆತು ಒಂದು ಎಂಟರ್ಟೈನ್ಮೆಂಟ್ ತಗೋಬೇಕು ಅಂತ ಅವ್ರು ಬರ್ತಾರೆ. ಸೊ ಆ ಎಂಟರ್ಟೈನ್ಮೆಂಟ್ ಕೊಡುತ್ತೆ ರಾಯಲ್. ಎಸ್ ರಾಯಲ್. ಸೊ ರಾಯಲ್ ಆಗಿ ಇಂಡಸ್ಟ್ರಿ ಫುಲ್ ಒಳ್ಳೆ ಹೆಸರು ಮಾಡಲಿ. ಸೊ 100 crores ಕ್ಲಬ್ ಬೇಗ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್ ನಿಮಗೆ ಮೇಡಮ್. ಹೀಗೆ ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರಗಳು ಮಾಡಿ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು.